ಪಾಠದ ಹೆಸರು ಮೇರಾ ಬಚಪನ್. ಲೇಖಕರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ನನ್ನ ಜನ್ಮ ತಮಿಳುನಾಡಿನ ರಾಮೇಶ್ವರಂನ ಮಧ್ಯಮವರ್ಗೀಯ ಕುಟುಂಬದಲ್ಲಿ ಆಯಿತು. ನನ್ನ ತಂದೆ ಜೈನುಲಾಬ್ದೀನ್ ಬಹಳ ಓದಿದವರಲ್ಲ ಹಾಗೂ ಅವರು ಶ್ರೀಮಂತರೂ ಅಲ್ಲ. ಆದರೂ ಅವರು ಬುದ್ಧಿವಂತರಾಗಿದ್ದರು ಮತ್ತು ಉದಾರ ಮನೋಭಾವ ಹೊಂದಿದ್ದರು. ನಮ್ಮ ಸಮಾಜದಲ್ಲಿ ಅವರನ್ನು ಆದರ್ಶ ದಂಪತಿಗಳಾಗಿ ಗುರುತಿಸಲಾಗುತ್ತಿತ್ತು. ನಾನು ಹಲವು ಮಕ್ಕಳಲ್ಲಿ ಒಬ್ಬನಾಗಿದ್ದೆ. ನನ್ನ ತಾಯಿ ಆಶಿಯಮ್ಮ ಅವರ ಆದರ್ಶ ಜೀವನ ಸಂಗಾತಿಯಾಗಿದ್ದರು. ನನ್ನ ಸುಂದರ ತಾಯಿ ತಂದೆಗಳಿಗೆ ಹೋಲಿಸಿದರೆ ನಾನು ಸಣ್ಣ ಶರೀರದ ಸರಳವಾಗಿ ಕಾಣುವ ಹುಡುಗನಾಗಿದ್ದೆ. ನಾವು ಪಾರಂಪರಿಕ ಮನೆಯಲ್ಲಿ ವಾಸಿಸುತ್ತಿದ್ದೆವು. ರಾಮೇಶ್ವರಂನ ಮಸೀದಿ ಓಣಿಯಲ್ಲಿದ್ದ ನಮ್ಮ ಮನೆ ಸುಣ್ಣ, ಕಲ್ಲು ಮತ್ತು ಇಟ್ಟಿಗೆಗಳಿಂದ ನಿರ್ಮಿಸಲಾದ ಬೃಹತ್ ಮತ್ತು ಬಲಿಷ್ಠವಾದ ಕಟ್ಟಡವಾಗಿತ್ತು. ನನ್ನ ತಂದೆ ಸರಳತೆಯ ವ್ಯಕ್ತಿಯಾಗಿದ್ದರು ಮತ್ತು ಅನಗತ್ಯ ವಸ್ತುಗಳಿಂದ ದೂರವಿಟ್ಟಿದ್ದರು. ಆದರೆ ಅಗತ್ಯವಿರುವ ಎಲ್ಲ ವಸ್ತುಗಳೂ ನಮಗೆ ಸುಲಭವಾಗಿ ಲಭ್ಯವಾಗುತ್ತಿದ್ದವು. ವಾಸ್ತವವಾಗಿ ನನ್ನ ಬಾಲ್ಯವು ಭೌತಿಕ ಮತ್ತು ಭಾವನಾತ್ಮಕ ದೃಷ್ಟಿಯಿಂದ ನೆಮ್ಮದಿಯಿಂದಲೇ ಕಳೆದಿತು. ನಾನು ನನ್ನ ಅಮ್ಮನೊಂದಿಗೆ ಅಡುಗೆಮನೆಯಲ್ಲಿ ನೆಲದಲ್ಲಿ ಕೂತು ಊಟ ಮಾಡುತ್ತಿದ್ದೆ. ಅಮ್ಮ ಮೊದಲು ನನ್ನ ಮುಂದೆ ಬಾಳೆ ಎಲೆ ಇಡುತ್ತಿದ್ದರೂ ಅದಕ್ಕೆ ಅನ್ನವನ್ನು, ಸುವಾಸನೆಯ ಸ್ವಾದಿಷ್ಟ್ ಸಾಂಬಾರನ್ನು ಹಾಕುತ್ತಿದ್ದರಲ್ಲದೆ ಮನೆಯಲ್ಲಿಯೇ ತಯಾರಿಸಿದ ಉಪ್ಪಿನಕಾಯಿ ಹಾಗೂ ತೆಂಗಿನಕಾಯಿಯ ತಾಜಾ ಚಟ್ನಿಯನ್ನು ನೀಡುತ್ತಿದ್ದರು. ರಾಮೇಶ್ವರಂನ ಪ್ರಸಿದ್ಧ ಶಿವನ ದೇವಸ್ಥಾನವು ನಮ್ಮ ಮನೆಯಿಂದ ಕೇವಲ 10 ನಿಮಿಷದ ಕಾಲು ದಾರಿಯ ದೂರದಲ್ಲಿತ್ತು. ನಾವು ವಾಸಿಸುತ್ತಿದ್ದ ಪ್ರದೇಶದಲ್ಲಿ ಹೆಚ್ಚಿನವರು ಮುಸ್ಲಿಮರಾಗಿದ್ದರೂ ಕೆಲವು ಹಿಂದೂ ಕುಟುಂಬಗಳಿದ್ದವು. ಎಲ್ಲರೂ ಪರಸ್ಪರ ಆತ್ಮೀಯವಾಗಿ ಸ್ನೇಹದಿಂದ ಜೀವನ ಸಾಗಿಸುತ್ತಿದ್ದರು. ನಮ್ಮ ಪ್ರದೇಶದಲ್ಲಿ ತುಂಬಾ ಹಳೆಯ ಮಸೀದಿ ಇತ್ತು. ಅಲ್ಲಿಗೆ ನನ್ನ ತಂದೆ ನನಗೆ ಪ್ರತಿದಿನ ಸಂಜೆಯ ನಮಾಜ್ಗಾಗಿ ಕರೆದುಕೊಂಡು ಹೋಗುತ್ತಿದ್ದರು. ರಾಮೇಶ್ವರಂ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ನನ್ನ ತಂದೆಯ ಆಪ್ತ ಸ್ನೇಹಿತರಾಗಿದ್ದರು. ಅವರಿಬ್ಬರೂ ಧಾರ್ಮಿಕ ವಿಷಯಗಳ ಬಗ್ಗೆ ಆಗಾಗ ಚರ್ಚಿಸುತ್ತಿದ್ದರು. ನನಗೆ ತಿಳುವಳಿಕೆ ಬಂದ ಮೇಲೆ ನಮಾಜ್ನಿಂದ ಆಗುವ ಪ್ರಯೋಜನದ ಬಗ್ಗೆ ನನ್ನ ತಂದೆಯನ್ನು ಕೇಳಿದೆನು. ಆಗ ಅವರು ಹೇಳಿದರು, ನೀನು ನಮಾಜ್ ಮಾಡುವಾಗ ನೀನು ನಿನ್ನ ಶರೀರದ ಅಗೋಚರ ಭಾಗವಾಗಿ ಈ ಬ್ರಹ್ಮಾಂಡದ ಒಂದು ಭಾಗವಾಗುತ್ತೀಯಾ. ಅಲ್ಲಿ ಸಂಪತ್ತು, ವಯಸ್ಸು, ಜಾತಿ ಧರ್ಮದ ಯಾವುದೇ ಭೇದ ಭಾವವಿರುವುದಿಲ್ಲ. ನನ್ನ ತಂದೆಯ ದಿನಚರಿ ಬೆಳಿಗ್ಗೆ 4 ಗಂಟೆಗೆ ನಮಾಜ್ ಮಾಡುವ ಮೂಲಕ ಆರಂಭವಾಗುತ್ತಿತ್ತು. ನಮಾಜ್ ನಂತರ ಅವರು ನಮ್ಮ ತೆಂಗಿನ ತೋಟಕ್ಕೆ ಹೋಗುತ್ತಿದ್ದರು. ಅದು ನಮ್ಮ ಮನೆಯಿಂದ 4 ಮೈಲು ದೂರವಿತ್ತು. 1 ಡಜನ್ ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಬರುತ್ತಿದ್ದರು. ನನ್ನನ್ನು ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿಸಲು ಪ್ರಥಮ ಪ್ರೇರಣೆ ನನಗೆ ನನ್ನ ತಂದೆಯಿಂದಲೇ ಲಭಿಸಿತು. ನನ್ನ ವೈಜ್ಞಾನಿಕ ಮತ್ತು ತಾಂತ್ರಿಕ ಜೀವನದಲ್ಲಿ ನಾನು ನನ್ನ ತಂದೆಯ ಉಪದೇಶವನ್ನು ಅನುಸರಿಸಲು ಪ್ರಯತ್ನಿಸಿದ್ದೇನೆ. ನನ್ನ ತಂದೆ ಮರದ ದೋಣಿಗಳನ್ನು ತಯಾರಿಸುವ ಕೆಲಸವನ್ನು ಪ್ರಾರಂಭಿಸಿದಾಗ ನಾನು 6 ವರ್ಷದವನಾಗಿದ್ದೆ. ಈ ದೋಣಿಗಳು ಯಾತ್ರಿಕರನ್ನು ರಾಮೇಶ್ವರಂನಿಂದ ಧನುಷ್ಕೋಡಿಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಉಪಯೋಗವಾಗುತ್ತಿದ್ದವು. ಸ್ಥಳೀಯ ಗುತ್ತಿಗೆದಾರನಾದ ಅಹಮದ್ ಜಲಾಲುದ್ದೀನ್ ಅವರೊಡನೆ ನನ್ನ ತಂದೆ ಸಮುದ್ರ ತೀರದಲ್ಲಿ ದೋಣಿಗಳನ್ನು ತಯಾರಿಸುತ್ತಿದ್ದರು. ನಂತರ ಅಹಮದ್ ಜಲಾಲುದ್ದೀನ್ ಅವರು ನನ್ನ ಅಕ್ಕ ಜೋಹರಾಳನ್ನು ವಿವಾಹವಾದರು. ತಂದೆಯ ವ್ಯವಹಾರ ಚೆನ್ನಾಗಿಯೇ ಸಾಗುತ್ತಿತ್ತು. ಆದರೆ ಒಂದು ದಿನ 100 ಮೈಲು ವೇಗದಲ್ಲಿ ಬೀಸಿದ ಗಾಳಿಯಿಂದ ಸಮುದ್ರದಲ್ಲಿ ಭಾರೀ ಚಂಡಮಾರುತ ಉಂಟಾಯಿತು. ಇದರಿಂದ ನಮ್ಮ ಕೆಲವು ದೋಣಿಗಳು ಮತ್ತು ಸೇತುಕ್ಕರಾಯಿ ಪ್ರದೇಶದ ಜನರು ಸಿಲುಕಿದರು. ಪಾಂಬನ್ ಸೇತುವೆಯು ಒಡೆದು ಹೋಯಿತು. ಹೀಗಾಗಿ ಪ್ರಯಾಣಿಕರೊಂದಿಗೆ ಸಂಚರಿಸುತ್ತಿದ್ದ ರೈಲು ದುರಂತಕ್ಕೆ ಒಳಗಾಯಿತು. ಇದುವರೆಗೆ ನಾನು ಸಮುದ್ರದ ಸೌಂದರ್ಯವನ್ನು ಮಾತ್ರ ಕಂಡಿದ್ದೆ, ಆದರೆ ಆ ದಿನ ಅದರ ರೌದ್ರರೂಪವನ್ನು ಕಂಡೆ. ನನಗೆ ಮಹಾನ್ ವ್ಯಕ್ತಿಯಾಗಲು ಪ್ರೇರೇಪಿಸಿದ 2ನೇ ವ್ಯಕ್ತಿ ಅಹಮದ್ ಜಲಾಲುದ್ದೀನ್ ಆಗಿದ್ದರು. ಅವರಿಗಿಂತ 15 ವರ್ಷ ಕಿರಿಯನಾಗಿದ್ದರೂ ಅವರು ನನ್ನ ಆಪ್ತ ಸ್ನೇಹಿತನಾಗಿದ್ದರು. ಅವರು ನನಗೆ ಆಜಾದ್ ಎಂದು ಕರೆಯುತ್ತಿದ್ದರು. ಪ್ರತಿದಿನವೂ ನಾವು ಊರಿನ ಹೊರಗಡೆ ಸಮುದ್ರದ ತೀರದವರೆಗೂ ಓಡಾಡುತ್ತಿದ್ದೆವು. ನಾವು ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚಿಸುತ್ತಿದ್ದೆವು. ಅವರ ಬಗ್ಗೆ ಇನ್ನೂ ಹೇಳಬೇಕೆಂದರೆ ಈ ಪ್ರದೇಶದಲ್ಲಿ ಇಂಗ್ಲಿಷ್ನಲ್ಲಿ ಬರೆಯುತ್ತಿದ್ದ ಏಕೈಕ ವ್ಯಕ್ತಿ ಜಲಾಲುದ್ದೀನ್ ಅವರೇ ಆಗಿದ್ದರು. ನನ್ನ ಪರಿಚಯದವರಲ್ಲಿ ಜಲಾಲುದ್ದೀನ್ ಅವರಷ್ಟು ಶಿಕ್ಷಣವನ್ನು ಪಡೆದವರು ಯಾರೂ ಇರಲಿಲ್ಲ ಮತ್ತು ಅವರಷ್ಟೇ ಬಾಹ್ಯ ಜಗತ್ತಿನ ಅರಿವು ಹೊಂದಿದ್ದವರು ಯಾರೂ ಇರಲಿಲ್ಲ. ಜಲಾಲುದ್ದೀನ್ ಅವರು ನನಗೆ ಸದಾ ವಿದ್ಯಾವಂತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯ ಮತ್ತು ವೈದ್ಯಕೀಯ ವಿಜ್ಞಾನದ ಸಾಧನೆಗಳ ಬಗ್ಗೆ ತಿಳಿಸುತ್ತಿದ್ದರು.
ಅವರೇ ನನಗೆ ಸೀಮಿತ ವಲಯದಿಂದ ಹೊರಬಂದು ಹೊಸ ಜಗತ್ತನ್ನು ಅರಿಯಲು ಪ್ರೇರೇಪಿಸಿದರು. ನಮ್ಮ ಊರಿನಲ್ಲಿ ಅಂದು ಪುಸ್ತಕಗಳು ಅಪರೂಪವಾಗಿದ್ದವು. ನಮ್ಮ ಸ್ಥಳೀಯ ಕ್ರಾಂತಿಕಾರಿಯಾದ ಎಸ್.ಟಿ.ಆರ್. ಮಾನಿಕಂ ಅವರ ಸ್ವಂತ ಗ್ರಂಥಾಲಯವಿತ್ತು. ಅವರು ನನಗೆ ಸದಾ ಓದುವುದಕ್ಕೆ ಪ್ರೇರೇಪಿಸಿದರು. ನಾನು ಅಲ್ಲಿ ಓದಲು ಹಲವಾರು ಪುಸ್ತಕಗಳನ್ನು ತೆಗೆದುಕೊಂಡು ಬರುತ್ತಿದ್ದೆ. ನನ್ನ ಬಾಲ್ಯದ ಮೇಲೆ ತೀವ್ರವಾದ ಪ್ರಭಾವ ಬೀರಿದ ಮತ್ತೊಬ್ಬ ವ್ಯಕ್ತಿ ನನ್ನ ಚಿಕ್ಕಪ್ಪನ ಮಗ ಶಂಸುದ್ದೀನ್. ಅವರೊಬ್ಬರೇ ರಾಮೇಶ್ವರಂನಲ್ಲಿ ದಿನಪತ್ರಿಕೆಗಳ ವಿತರಕರಾಗಿದ್ದರು. ಬೆಳಿಗ್ಗೆ ಪಾಂಬನ್ ಮೂಲಕ ರೈಲಿನಿಂದ ರಾಮೇಶ್ವರಂಗೆ ದಿನಪತ್ರಿಕೆಗಳು ಬರುತ್ತಿದ್ದವು. ಸುಮಾರು 1,000 ದಿನಪತ್ರಿಕೆಗಳು ಪ್ರತಿ ತಿಂಗಳು ಮಾರಾಟವಾಗುತ್ತಿದ್ದವು. ನನ್ನ ಬಾಲ್ಯದಲ್ಲಿ ನನಗೆ 3 ಅಚ್ಚುಮೆಚ್ಚಿನ ಸ್ನೇಹಿತರಿದ್ದರು: ರಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್. ಅವರು 3 ಬ್ರಾಹ್ಮಣ ಕುಟುಂಬದಿಂದ ಬಂದವರು. ರಮಾನಂದ ಶಾಸ್ತ್ರಿ ರಾಮೇಶ್ವರಂ ದೇವಸ್ಥಾನದ ಪ್ರಧಾನ ಅರ್ಚಕರ ಮಗನಾಗಿದ್ದ. ಬೇರೆ ಬೇರೆ ಧರ್ಮ, ಪಾಲನೆ ಪೋಷಣೆ, ಓದುವುದು, ಬರೆಯುವುದು ಈ ವಿಷಯಗಳನ್ನು ತೆಗೆದುಕೊಂಡು ನಾವು ಯಾವತ್ತೂ ಭೇದ ಭಾವ ಮಾಡಲಿಲ್ಲ. ನಾವು ಸಹೋದರರಂತೆ ಬೆಳೆದೆವು. ಈ ಪಾಠದ ಉದ್ದೇಶವೆಂದರೆ ವಿದ್ಯಾರ್ಥಿಗಳು ಸರಳ ಜೀವನ, ಧಾರ್ಮಿಕ ಸಹಿಷ್ಣುತೆ, ಒಗ್ಗೂಡಿಕೆ ಮತ್ತು ಪುಸ್ತಕಗಳ ಓದಿನ ಮಹತ್ವವನ್ನು ಅರಿತುಕೊಳ್ಳುವುದು. ಧನ್ಯವಾದಗಳು.